ನಮಸ್ಕಾರ ಡಾರ್ಲಿಂಗ್ಸ್. ಇಷ್ಟು ದಿವಸ ನಾವು ಬರೀ ವಡೆಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಇವತ್ತು ಒಬ್ಬ ಸೆಡೆ ಬಗ್ಗೆ ಮಾತಾಡೋಣ. ಇವಂದು ಹೆಂಗೆ ಅಂದರೆ, ಫಸ್ಟ್ ಇವನು ವಿಡಿಯೋಸ್ ಓಡ್ತಾ ಇರಲಿಲ್ಲ. ಅಯ್ಯೋ ನಾನು ವಿಡಿಯೋಸ್ ಓಡ್ತಾ ಇಲ್ವಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದ. ಸಮೀರ್ ವಿಡಿಯೋ ಬಂದ್ಬಿಡ್ತು. ಬಂದಾದಮೇಲೆ ಸರಿ ಫುಲ್ಲು ಉಲ್ಟಾ ತಿರುಗಿ ಮಾತಾಡೋಣ ಅಂದ್ಬಿಟ್ಟು ಈ ಸೆಡೆ ಏನೇನು ಮಾತಾಡೋಣ ಅಂತ ಸ್ವಲ್ಪ ನೋಡ್ಕೊಬರೋಣ, ಮಾತಾಡೋಣ ಇವನ ಬಗ್ಗೆ. ಐ ಆಮ್ ವೆರಿ ಸಾರಿ. ನೀನು ದಡ್ಡ ನನ್ನ ಮಗ, ಪೆದ್ದ ನನ್ನ ಮಗ. ಸಮೀರ್ ಒಬ್ಬ ದಡ್ಡ ಶಿಖಾಮಣಿ. ಸಮೀರ್ಗೆ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೆ ಒಂದು ಕರೆಯನ್ನ ಕೊಡ್ತೇನೆ. ತಾಕತ್ತಿದ್ರೆ ನನ್ನ ಮಗನೇ, ನಿನಗೆ ತಾಕತ್ತಿದ್ರೆ ಡಾಕ್ಯುಮೆಂಟ್ಸ್ನೆಲ್ಲ ತಗೊಂಡು ವಿತ್ ಪ್ರೂಫ್ ನಾನು ನೀನು ಚರ್ಚೆಗೆ ಕೂರೋಣ ಬಾ. ಪೆದ್ ನಂಗೆ ವಿಡಿಯೋದಲ್ಲಿ ಯಾವನೋ ಬರ್ಕೊಟ್ಟಿರೋ ಸ್ಕ್ರಿಪ್ಟ್ ನ ನೀನು ಓದಿ ಹೀರೋ ಆಗ್ತೀನಿ ಅಂತ ಹೊರಟ್ರೆ ಮಾತ್ರ ಮಗನೇ, ನಿನಗೆ ಜನರುಗಳು ಕಪಾಲಕ್ಕೆ ಸೇರ್ಸಿ ಹೊಡಿತಾರೆ ಸಿಕ್ಕಾಕೊಂಡ್ರೆ. ಈ ಗೂಬೆ ನನ್ನ ಮಗನಿಗೆ ಒಂದು ಅರ್ಥ ಆಗಲ್ಲ. ಹೇಳ್ತೀನಿ ಕೇಳು. ನಿಂತರ ಪ್ರತಿಯೊಬ್ಬನು ಬಾ ಕುತ್ಕೊಂಡ್ ಮಾತಾಡೋಣ ಅವನಿಗೆ ಕೇಳಕ್ ಕೆಲಸ ಇಲ್ವಾ? ಇರೋ ಬರೋ ಕೆಲಸ ಎಲ್ಲ ಬಿಟ್ಬಿಟ್ಟು ನಿಮ್ಗಳ ಹತ್ರ ಬಾ ಬಾ ಅಂದವ್ರ ಹತ್ರ ಹೋಗ್ಬಿಟ್ಟು ನಾನ್ ಸಾಚಾ ಅಂತ ಪ್ರೂವ್ ಮಾಡುವಂಥದ್ದು ಏನಿಲ್ಲ. ನಿಂತರ ನೀವು ಸಾಚಾ ಅನ್ನೋದಕ್ಕೆ ಬೇರೆಯವ್ನ ಕಾಚೆ ಕೈಯಾಕಲ್ಲ ಅವರು. ದಡ್ಡನನ್ ಮಗ, ಪೆದ್ದನನ್ ಮಗ, ಓಹೋ ಏನ್ ಇವುಗಳು ಮಾತ್ರ ಬುದ್ಧಿವಂತರು, ಅವ್ರುಗಳೆಲ್ಲ ದಡ್ಡನನ್ ಮಕ್ಕಳು ಅಲ್ವಾ? ನಕಲಿ ದೇವಮಾನವ ಅವನನ್ನ ನಂಬಬೇಡಿ ಅಂತ ಒಂದು ಧರ್ಮಾಧಿಕಾರಿಯನ್ನ ಏಕವಚನದಲ್ಲಿ ಮಾತನಾಡುವಂತಹ ವ್ಯಕ್ತಿ ನೀನು. ನನ್ನ ಮಗನೇಲೇ, ಅವರಿಗೆ ಪದ್ಮವಿಭೂಷಣ ಪ್ರಶಸ್ತಿ ಬಂದಾಗ ನೀನಿನ್ನ ಚಡ್ಡಿ ಹಾಕತಿರ್ಲಿಲ್ವನ ತಲೆಯಲ್ಲಿ ಹಿಡ್ಕೊ. ನಿನಗೆ ಗೊತ್ತಿಲ್ದಿರೋ ಒಂದು ಹೇಳ್ತೀನಿ ಕೇಳೋ, ನಿನ್ಗೆ ಅರ್ಥ ಹಂಗೆ ಹೇಳ್ತೀನಿ. ಆಕ್ಚುಲಿ ಮೊದಲನೇ ವಿಡಿಯೋದಲ್ಲಿ ಅವ್ನ ನಕಲಿ ದೇವ ಮಾಧವ ಅಂತ ಹೇಳಲೇ ಇಲ್ಲ, ಸರಿನಾ? ಆದರೆ ನೀವೇ ಹೆದರ್ಕೊಂಡು ಮಾಡಿ ಇದನ್ನೆಲ್ಲ ಮಾಡಿದ್ದು. ಕಳ್ಳನ ಮನ್ ಸುಳ್ಳುಳಿಗೆ ಅನ್ನೋ ಥರ ನೀವೇ ತೋರಿಸ್ಕೊಟ್ಟಿದ್ದು, ಹೌದು ನಾವೇ ಇದು ಅಂತ. ಆಮೇಲೆ ಪದ್ಮವಿಭೂಷಣ ಪ್ರಶಸ್ತಿ ಫಸ್ಟ್ ಹೋಗಿ ಸರ್ಚ್ ಮಾಡಿ ನೋಡಿ ನೀನು, ಅದಕ್ಕೆ ಏನೇನು ಮಾಡಿರಬೇಕು ಅಂತ ನೋಡಿ. ಯಾವತ್ತಾರೋ ಇದು ಕೊಟ್ರೆ ಎಲ್ಲ ಬರುತ್ತೆ, ಹಂಗಲ್ಲ. ಆಮೇಲೆ ಅವನು ಚಡ್ಡಿ ಹಾಕ್ಕೊಂತ ಇರಲಿಲ್ಲ, ನೀನೇನು ಅವಾಗ ಪ್ಯಾಂಟ್ ಹಾಕ್ಕೊಂತ ಇದ್ದ. ನೀನು ಅವಾಗ ಹಂಗೆ ತಾನೇ ಇದ್ದೆ. ಆಮೇಲೆ ಅಂದರೆ ನನ್ನ ಮಗನೇ, ಸಿಂಪಲ್ಲಾಗಿ ಒಂದು ಹೇಳ್ತೀನಿ, ಒಬ್ಬನ ಮಗ ಅನ್ಬೇಕು ಅಂದರೆ ನೀನು ಅವನಿಗೇನಾಗಿರ್ಬೇಕು? ಅಂದರೆ ಅವ್ರ ಅಮ್ಮನೇ ನಿನಗೇನಾಗಿರ್ತಾರೆ ಹೇಳೋ ಕಂದ, ಹೇಳು. ಕೊಡ್ತಾ ಇದ್ದೀನಿ. ಗಂಡಸೆ ಆದ್ರೆ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ಇಂಥ ಪ್ಲೇಸಿಗೆ ಬರ್ತೀನಿ ಅಂತ ನನಗೆ ಮೆಸೇಜ್ ಮಾಡಿ. ಐ ಕಮ್ ಟು ದಟ್ ಪ್ಲೇಸ್. ಅಲ್ಲೇ ಒಂದು ಸ್ಟುಡಿಯೋನ ಬುಕ್ ಮಾಡ್ತೀನಿ. ಇಬ್ರು ಚರ್ಚೆಗೆ ಕೂರೋಣ, ಇಬ್ರು ಕೂಡ ಮಾತಾಡೋಣ. ನನಗೆ ಗೊತ್ತಿಲ್ಲಪ್ಪ, ನಾನು ದಡ್ಡ, ಈ ವಿಚಾರಗಳಲ್ಲಿ ನಾನು ಸಾಕ್ಷಿ ಇಲ್ಲದೆ ಏನನ್ನು ನಂಬಲ್ಲ. ಅದನ್ನೆಲ್ಲ ತಗೊಬಂದು ತೋರ್ಸು. ನಿನ್ನ ಹತ್ರ ಇದೆ ಅಲ್ವಾ? ಸಾವಿರಾರು ಹೆಣ ಊತಿರುವಂತಹ ದಾಖಲೆಗಳು ನಿನ್ನ ಹತ್ರ ಇವೆ. ಸಾವಿರಾರು ಅತ್ಯಾಚಾರ ಪ್ರಕರಣಗಳ ಬಗ್ಗೆ ದಾಖಲೆ ನಿನ್ನ ಹತ್ರ ಇದೆ. ಅದನ್ನೆಲ್ಲ ತಂದು ನೀನು ತೋರಿಸಬೇಕು. ಇಲ್ಲ ಅಂತಂದ್ರೆ ನೀನ್ ಮಾಡಿರುವಂತಹ ತಪ್ಪನ್ನ, ಕ್ಷಮೆಯನ್ನ ಕೇಳಬೇಕು. ಒಡೆ ನೀನೇ ಒಪ್ಕೊಂತ ಇದೀಯಾ ನೀನ್ ದಡ್ ನನ್ ಮಗ, ದಡ್ ಶಿಖಂಡಿ ಅಂತ. ನೀನು ದಡ್ ನನ್ ಮಗನ ಹತ್ರ ತಗೊಂಬಂದು ಏನೋ ತೋರಿಸ್ಬೇಕು? ಏನ್ ತೋರಿಸ್ಬೇಕು ನೀನು ದಡ್ ನನ್ ಮಗನ ಹತ್ರ ತಗೊಂಬಂದು? ಗಂಡ್ಸೆ ಆಗಿದ್ರೆ ಅವ್ನು ಗಂಡ್ಸಲ್ಲ ಅಂತ ನಿನ್ಗೆ ಹೆಂಗೆ ಗೊತ್ತು? ಇದನ್ನು ತುಂಬ ಥರ ಕೇಳ್ಬೋದು. ಮಾತಾಡಬೇಕಾದ್ರೆ ಕರೆಕ್ಟಾಗಿ ಮಾತಾಡೋದು ಕಲಿ, ಸರಿನಾ? ಇಲ್ಲ ನಾವು ಬೇರೆ ಥರ ಕೇಳಿದ್ರೆ ನಿನಗೂ ನನಗೂ ವ್ಯತ್ಯಾಸ ಇರಲ್ಲ ಚಿನ್ನ. ಅರ್ಥ ಮಾಡ್ಕೊ. ಪೆಂಗ್ ಅಂತ ಆಡ್ಬೇಡ, ಪೆಂಗ್ ಬಡತದೆ ಬಗ್ಗೆ ಮಾತಾಡುವಂತಹ ವ್ಯಕ್ತಿ ನೀನು. ಸಾಕ್ಷಿ ಇಲ್ದಲೆ ಯಾವುದೋ ಒಂದು ದೊಡ್ಡ ಸಂಸ್ಥೆಯ ವಿರುದ್ಧ, ಏಕಾಏಕಿ ಆ ಮುಖ್ಯಸ್ಥನ ವಿರುದ್ಧ ನಕಲಿ ದೇವಮಾನವ ಅಂತ ಕರ್ಕೊಂಡು ಯಾವ್ದಕ್ಕಾದ್ರೂ ಒಂದಾದ್ರೂ ಪ್ರೂಫ್ ಕೊಟ್ಟಿಯಾ ನೀನು? ಅಜಿತ್ ಜೈನ್. ಇನ್ನ ಅಜಿತ್ ಜೈನ್, ಎಸ್ ದಟ್ಸ್ ಓಕೆ. ಆ ವ್ಯಕ್ತಿಯ ಧರ್ಮ ಜೈನ ಧರ್ಮ ಆಗಿರಬಹುದು. ಆಗಿದ್ರೇನು? ಜೈನ್ ಆಗಿದ್ರೇನು? ಜೈನ್ಸ್ ಅಂದ್ರೆ ನಿಂಗೆ ಆಗಲ್ವಾ? ಜೈನ್ಸ್ ಮಾತ್ರ ಅಲ್ಲ, ನಿನಗೆ ಯಾವ ಧರ್ಮದವ್ರನ್ನ ನೋಡಿದ್ರು ಆಗೋದಿಲ್ಲ. ಯಾಕೇಳು? ನೀನೊಬ್ಬ ಫೆನೆಟಿಕ್ ಮುಸ್ಲಿಂ. ಇದೇ ಕಾರಣಕ್ಕೆ ನಾನು ಹೇಳಿದ್ದು ನೀನೊಬ್ಬ ಫೆನೆಟಿಕ್ ಮುಸ್ಲಿಂ ಅಂತ. ಲೇ
ಸಡೆ ಇದೇ ವಿಡಿಯೋದಲ್ಲಿ ಹೇಳ್ತೀಯಾ ಬಾ ನನ್ನ ಜೊತೆ ಕುತ್ಕೊಂಡು ಮಾತಾಡು ಅಂತೀಯ, ಇನ್ನೊಂದ್ಸರಿ ಹೇಳ್ತೀಯಾ ಹೋಗಿ ಅವನ ಜೊತೆ ಕುತ್ಕೊಂಡು ಮಾತಾಡು ಅಂತ, ಆಮೇಲೆ ಹೇಳ್ತೀಯಾ ನಿನಗೆ ಜೈನ್ ಕಂಡ್ರೆ ಆಗಲ್ವಾ ಅಂತ. ನಾನು ನಿನಗೆ ಕೇಳ್ತಾ ಇದ್ದೀನಿ, ನಿನಗೆ ಮುಸ್ಲಿಮ್ ಅವ್ರು ಕಂಡ್ರೆ ಆಗಲ್ವಾ? ನಿನಗೆ ಮುಸ್ಲಿಮ್ ಅವ್ರು ಕಂಡ್ರೆ ಆಗಲ್ವೇನೋ ಹೇಳು. ನನಗೆ ಅರ್ಥ ಆಗದೆ ಏನು ಗೊತ್ತಾ, ಅದು ಹೆಂಗೆ ಒಬ್ಬ ನ್ಯಾಯ ಕೇಳಿದ ತಕ್ಷಣ ಅವ್ನು ಮುಸ್ಲಿಮ್ ಆಗೋಗ್ತಾನೆ, ಅದೇ ಅವನ ಹೆಸರು ಸಮೀರ್ ಬಿಟ್ಟು ಕನ್ನಡದ ಬೇರೆ ಏನಾದ್ರು ಹೆಸರಾಗಿರಿ ಏನು ಕಿತ್ಕೊತಾ ಇದ್ರಿ ನೀವು? ಏನಂತ ಹೇಳ್ತಾ ಇದ್ರಿ ಅವಾಗ? ದುಡ್ಡು ಇಸ್ಕೊಂಡು ಮಾಡ್ತಾ ಇದ್ದ, ಅದನ್ನೆಲ್ಲ ಹೇಳ್ತಾ ಇದ್ರಿ. ಕಿತ್ತೋದು ನನ್ನ ಮಕ್ಕಳು. ಓಕೆ ಫ್ರೆಂಡ್ಸ್, ಇಲ್ಲರು ನೋಡೋರಲ್ಲ ಈ ಥರ ಇನ್ನೂ ಇರ್ತಾರೆ ಒಡೆ ಪಡೆ ಗಿಡಗಳೆಲ್ಲ, ಅವ್ರ ಬಗ್ಗೆನೂ ಮಾತಾಡೋಣ. ಆದಷ್ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದೆ.